ನಮಸ್ಕಾರ ಸ್ನೇಹಿತರೆ. ಅದು ನಮ್ಮ ನಾಡಿನ ಹೆಮ್ಮೆಯ ಸಾಮ್ರಾಜ್ಯ. ಕನ್ನಡ ನಾಡನ್ನು ಆಳಿದ ಮೊದಲ ವಂಶ. ಕನ್ನಡ ನಾಡಿನ ಕೀರ್ತಿಯ ಶಿಖರಕ್ಕೆ ಕಳಶವಿಟ್ಟ ವಂಶ. ಕನ್ನಡ ನಾಡನ್ನು ಒಂದುಗೂಡಿಸಿ ಮೊದಲು ಕನ್ನಡ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿಸಿದ ಅಚ್ಚ ಕನ್ನಡದ ಮೊದಲ ರಾಜಮನೆತನ ನಮ್ಮ ಕದಂಬ ರಾಜಮನೆತನ. ಒಂದು ಅವಮಾನದ ಕಿಚ್ಚು ಕನ್ನಡ ಸಾಮ್ರಾಜ್ಯ ಸ್ಥಾಪನೆಗೆ ಅಡಿಗಲ್ಲನ್ನು ಹಾಕಿ ಸುಭದ್ರ ಸಾಮ್ರಾಜ್ಯವಾಗಿತ್ತು ಕದಂಬ ವಂಶ. ಈ ನಮ್ಮ ಕದಂಬರ ಹಲ್ಮಿಡಿ ಶಾಸನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಮೊದಲು ಹಲ್ಮಿಡಿ ಶಾಸನವನ್ನು ಕನ್ನಡದ ಮೊದಲ ಶಿಲಾಶಾಸನ ಅಂತ ಹೇಳಲಾಗಿತ್ತು. ಆದರೆ ಹಲ್ಮಿಡಿ ಶಿಲಾಶಾಸನಕ್ಕಿಂತ ಸುಮಾರು 70 ವರ್ಷಗಳ ಹಳೆಯ ಶಾಸನ ತಾಳಗುಂದದಲ್ಲಿ ದೊರೆತಿದೆ. ಅದೇ ಸಿಂಹಕಟಾಂಜನ ಶಾಸನ. ಈಗ ಕನ್ನಡದ ಮೊದಲ ಶಿಲಾಶಾಸನ ತಾಳಗುಂದದ ಸಿಂಹಕಟಾಂಜನ ಶಾಸನ, ಹಲ್ಮಿಡಿ ಶಾಸನ ಅಲ್ಲ. ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಉಪಲಬ್ಧ ಶಾಸನ. ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಸಿಗುತ್ತೆ. ಆದ್ದರಿಂದ ಈ ಶಾಸನವನ್ನು ಹಲ್ಮಿಡಿ ಶಾಸನ ಅಂತ ಹೇಳಲಾಗುತ್ತೆ. ಇದೊಂದು ವೀರಗಲ್ಲು ಮತ್ತು ದಾನ ಶಾಸನ ಕೂಡ ಹೌದು. ರಾಜಕೀಯ, ಸಾಮಾಜಿಕ ಮತ್ತು ಭಾಷಿಕ ಕಾರಣಗಳಿಗಾಗಿ ಈ ಶಾಸನ ಕನ್ನಡ ಸಾಹಿತ್ಯದಲ್ಲಿ ಮಹತ್ವದ ಸ್ಥಾನ ಪಡೆದಿದೆ. ಹಾಗಾದರೆ ಈ ಹಲ್ಮಿಡಿ ಗ್ರಾಮ ಎಲ್ಲಿದೆ ಅಂತ ನೋಡೋದಾದರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿದೆ. ಬೇಲೂರು ಅಂದರೆ ಗೊತ್ತಲ್ಲ, ನಮ್ಮ ಚೆನ್ನಕೇಶ್ವರ ದೇವಾಲಯ ಇದೆಯಲ್ಲ, ಅಲ್ಲಿಂದ ಚಿಕ್ಕಮಗಳೂರು ಕಡೆ 13 ಕಿಲೋಮೀಟರ್ ಸಾಗಿದರೆ ಎಡಭಾಗಕ್ಕೆ ಸಿಗುತ್ತೆ ಹಲ್ಮಿಡಿ ಎಂಬ ಗ್ರಾಮ. ಹಲ್ಮಿಡಿ ಎಂಬ ಗ್ರಾಮವು ಶಾಸನ ಸಿಗುವ ಮೊದಲೇ ಅಂದರೆ ಕ್ರಿಸ್ತಶಕ 450ರ ಮುಂಚೆಯೇ ಈ ಗ್ರಾಮ ಪಲ್ಮಿಡಿ ಅಂತ ಕರೀತಾ ಇದ್ರು. ಕೆಲವು ಶಾಸನಗಳಲ್ಲಿ ಪಲ್ಮಿಡಿ, ಪಲ್ಮಾಡಿ, ಹಲ್ಮಿಡಿ ಮುಂತಾದ ಹೆಸರುಗಳು ಇದ್ದವು ಅನ್ನೋದು ತಿಳಿದು ಬರುತ್ತೆ. ಹಾಗಾದರೆ ಹಲ್ಮಿಡಿಯಲ್ಲಿ ಈ ಶಾಸನ ಸಿಕ್ಕಿದ್ದಾದರೂ ಹೇಗೆ ಅಂತ ನೋಡೋಣ. ಬ್ರಿಟಿಷರು ನಮ್ಮ ದೇಶವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ನಮ್ಮನ್ನು ಗುಲಾಮರಂತೆ ನೋಡಿಕೊಂಡ್ರು. ನಮ್ಮ ದೇಶದ ಸಂಪತ್ತನ್ನು ಲೂಟಿ ಹೊಡೆದ್ರು. ಆದರೆ ಕೆಲವು ಒಳ್ಳೆ ಕೆಲಸಗಳನ್ನು ಸಹ ಮಾಡಿದ್ದಾರೆ. ಅದರಲ್ಲಿ ಬ್ರಿಟಿಷ್ನ ಅಧಿಕಾರಿ BL ರೈಸ್ ನಮ್ಮ ನಾಡಿನಲ್ಲಿ ಸಿಕ್ಕ ಶಿಲಾಶಾಸನಗಳು ಮತ್ತು ತಾಮ್ರ ಶಾಸನಗಳನ್ನು ಹುಡುಕಿ ಸಂಗ್ರಹಿಸಿ ಪ್ರಕಟಿಸ್ತಾನೆ. ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಸಿಕ್ಕಂಥ ಶಾಸನಗಳನ್ನು ಸಂಗ್ರಹಿಸಿ ಪುಸ್ತಕಗಳಾಗಿ ಹೊರತರ್ತಾನೆ. ಅವನಿಗೆ ಈ ಹಲ್ಮಿಡಿ ಶಾಸನ ಸಿಗೋದಿಲ್ಲ. ಹಲ್ಮಿಡಿ ಗ್ರಾಮದಲ್ಲಿ ಕೋಟೆ ಕುರುಗಳು ಕಂಡುಬರುತ್ತೆ. ಈ ಶಾಸನವನ್ನು ಯಾವುದೋ ಒಂದು ಮಾಮೂಲಿ ಕಲ್ಲೆಂದು ಎಲ್ಲರಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು. ಅದು ಬಳಪದ ಕಲ್ಲಾದ್ದರಿಂದ ತನ್ನ ನೈಜ ಸ್ಥಿತಿಯನ್ನು ಕಳ್ಕೊಂಡಿತ್ತು. ಯಾಕೆ ಅಂದರೆ ಈ ಶಾಸನ ಕೆತ್ತಿ ಆಗಲೇ 1,500 ವರ್ಷಗಳೇ ಕಳೆದಿತ್ತು. ಅದನ್ನು ನೋಡಿದ ಅಲ್ಲಿನ ಜನ ಓದೋದಕ್ಕೆ ಪ್ರಯತ್ನ ಮಾಡ್ತಾರೆ. 1,500 ವರ್ಷಗಳ ಹಳೆ ಕನ್ನಡಕ್ಕೂ ಈಗಿನ ಕನ್ನಡಕ್ಕೂ ತುಂಬ ವ್ಯತ್ಯಾಸ ಇದ್ದರಿಂದ ಅದನ್ನು ಓದೋದಕ್ಕಾಗಿರಲ್ಲ. ನೋಡೋಣ, ಈ ಕಲ್ಲಿನಲ್ಲಿ ಏನೋ ಬರೆದಿದೆ, ಹಾಳು ಮಾಡೋದು ಬೇಡ, ಮುಂದೆ ಯಾರಾದರೂ ಬುದ್ಧಿವಂತರ ಕೈಲಿ ಓದಿಸೋಣ ಅಂತ ಆ ಕಲ್ಲನ್ನು ಊರಿನ ವೀರಭದ್ರ ದೇವಾಲಯದ ಮುಂದೆ ನೆಡ್ತಾರೆ. ಇದಾಗಿದ್ದು 1930ರಲ್ಲಿ. ನಂತರ ಈ ಗ್ರಾಮ ನಮ್ಮ ಮೈಸೂರಿನ ಒಡೆಯರ ಆಳ್ವಿಕೆಗೆ ಸಿಗುತ್ತೆ. ಮೈಸೂರು ಸಂಸ್ಥಾನದಲ್ಲಿ ಪುರಾತತ್ವ ಇಲಾಖೆಯೊಂದನ್ನು ಸ್ಥಾಪಿಸಿ BL ರೈಸ್ ಮಾಡದೇ ಉಳಿದಿರುವ ಶಾಸನಗಳ ಇತಿಹಾಸ ಸಂಗ್ರಹಣೆ ಮಾಡಲು ತಜ್ಞರನ್ನು ನೇಮಿಸಲಾಗುತ್ತೆ. ಈ ಪುರಾತತ್ವ ಇಲಾಖೆಯ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿದ್ದ MH ಕೃಷ್ಣರವರು ಹಲ್ಮಿಡಿಗೆ ಭೇಟಿ ಕೊಡ್ತಾರೆ. ರಾಜ್ಯಾದ್ಯಂತ ಸಂಗ್ರಹಿಸಿದ ಶಾಸನಗಳಲ್ಲಿ ಬ್ರಾಹ್ಮಿ ಲಿಪಿಯಲ್ಲಿದ್ದ ಶಾಸನ ಇವರಿಗೆ ಸಿಕ್ಕಿರೋದಿಲ್ಲ. ಆದರೆ ಹಲ್ಮಿಡಿಯಲ್ಲಿ ಈ ಶಾಸನವನ್ನು 10 ಬಾರಿ ಓದಿದಾಗ ಗೊತ್ತಾದ ವಿಷಯ ಏನೆಂದರೆ, ಈ ಶಾಸನ ಕೇವಲ ಪುರಾತನವಾದದ್ದಷ್ಟೇ ಅಲ್ಲ, ಕನ್ನಡ ಭಾಷೆಯ ಮೊದಲನೆಯ ಶಾಸನ ಎಂಬ ಸತ್ಯವನ್ನು ಬಯಲು ಮಾಡ್ತಾರೆ. ಕನ್ನಡ ಭಾಷೆಯ ಇತಿಹಾಸಕ್ಕೆ 15 ಶತಮಾನಗಳಷ್ಟು ಪುರಾತನವಿದೆ ಎಂಬುದನ್ನು ಹಲ್ಮಿಡಿ ಶಾಸನದ ಮೂಲಕ ಭಾಷಾ ಪ್ರಪಂಚಕ್ಕೆ ತಿಳಿಸ್ತಾರೆ. ಈ ಶಾಸನ ಸಿಕ್ಕಿದ ನಂತರ ಈ ಶಾಸನವನ್ನು ಹಲ್ಮಿಡಿ ಶಾಸನ ಅಂತ ಕರೆಯಲಾಗುತ್ತೆ. ಹಾಗಾದರೆ ಈ ಶಾಸನದಲ್ಲಿ ಬರೆದಿರೋದಾದರೂ ಏನು ಅಂತ ನೋಡೋಣ. ಈ ಶಾಸನದ ಸಾರಾಂಶ ಹಳೆಗನ್ನಡದಲ್ಲಿರೋದ್ರಿಂದ ಭಾಷಾಂತರವಾಗಿರುವ ಈಗಿನ ಕನ್ನಡದಲ್ಲಿ ಹೇಳ್ತೀನಿ. ಶಾಸನದ ಸಾರಾಂಶ ಏನಂದರೆ, ರಾಕ್ಷಸರ ಕಣ್ಣುಗಳಲ್ಲಿ ಪ್ರಳಯ ಕಾಲನಾದ ಅಗ್ನಿ ಸ್ವರೂಪಿಯಾಗಿಯೂ ಶಿಷ್ಟರ ಕಣ್ಣುಗಳಿಗೆ ಸುದರ್ಶನ ರೂಪನಾಗಿಯೂ ಕಾಣಿಸುವ, ಒಂದು ತೋಳಿನಲ್ಲಿ ಲಕ್ಷ್ಮಿಯನ್ನು ಆಲಂಗಿಸಿಕೊಂಡಿರುವ, ಮತ್ತೊಂದು ಕೈಯಿಂದ ಬಾಗಿದ ಶಾರ್ಗೆ ಎಂಬ ಧನಸ್ಸನ್ನು ಹಿಡಿದಿರುವ ಅಚ್ಯುತನಿಗೆ ಜಯವಾಗಲಿ. ನಮಸ್ಕಾರ. ಜಗದ್ವಿಖ್ಯಾತ ಕದಂಬ ವಂಶಸ್ಥನೂ ತ್ಯಾಗ ಸಂಪನ್ನನೂ
ಕಳಬ್ರರ ಶತ್ರುವಾದ ಕಾಕುತ್ಸವರ್ಮ ಮಹಾರಾಜನು ಬನವಾಸಿಯಲ್ಲಿ ಆಳುತ್ತಿರುವಾಗ ನರಿದಾವಿಳೆ ನಾಡಿನ ಮೃಗೇಶ ನಾಗೇಂದ್ರ ಎಂಬ ಪ್ರಚಂಡ ಪರಾಕ್ರಮಿಗಳು ತಮ್ಮ ತಮ್ಮ ಹೆಸರುಗಳಿಗೆ ತಕ್ಕಂತೆ ಮೃಗರಾಜ ಹಾಗೂ ನಾಗಾಹ್ವಯ ಸರ್ಪ ಸದೃಶರಾಗಿದ್ದರು. ಪ್ರಸಿದ್ಧ ಭಟರಿ ಕುಲವೆನ್ನುವ ಶುಭ್ರಾಕಾಶದಲ್ಲಿ ಷೋಡ ಕಳಶಪೂರ್ಣನಾದ ಚಂದ್ರನು ಅಳುಪಗಣಕ್ಕೆ ಪಶುಪತಿ ಸ್ವರೂಪನು ಮಹಾದಕ್ಷಿಣ ಪಥದಲ್ಲಿ ನಡೆಯುತ್ತಿದ್ದ ಯುದ್ಧಗಳಲ್ಲಿ ತನ್ನ ಕಾರ್ಯವನ್ನು ಪ್ರದರ್ಶಿಸುವಲ್ಲಿ ಸದಾ ತನ್ನನ್ನು ತಾನು ತೊಡಗಿಸಿಕೊಂಡವನು ಲೋಕ ಕಲ್ಯಾಣಕ್ಕಾಗಿ ನೂರಾರು ಯಜ್ಞಗಳನ್ನು ಮಾಡಿ ಅನೇಕಾನೇಕ ಗೋವುಗಳನ್ನು ದಾನಗೈದು ದಾಶ ಪಶುಪತಿ ಎಂಬ ಬಿರುದಿಗೆ ಪಾತ್ರನಾದವನು ಆದ ಪಶುಪತಿ ಎಂಬ ಹೆಸರಿನ ರಾಜನಿದ್ದನು. ಅವನ ಆಯರಕ್ಷೆಗೆ ಅಂದರೆ ಬಾಡಿಗಾರ್ಡ್ ಆಗಿದ್ದವನು ಯಲ್ಲಪ್ಪನೆಂಬ ಯೋಧನು. ಆ ಯಲ್ಲಪ್ಪ ಯೋಧನ ಪ್ರೇಮದ ಪುತ್ರ ವಿಜ ಅರಸ. ಅವನು ಕಾಕತೀಯರನ್ನು ಪಲ್ಲವರನ್ನು ಹೋರಾಟವೊಂದರಲ್ಲಿ ಇರಿದುಕೊಂಡು ವಿಜಯಶಾಲಿಯಾದವನು. ಅವನಿಗೆ ಶತ್ರುಗಳ ರಕ್ಷದಿಂದ ಕರೆಗಟ್ಟಿದ ಕತ್ತಿಯನ್ನು ತೊಳೆಯಲೆಂದು ಖಡ್ಗ ಕಾಣಿಕೆಯಾಗಿ ಬಾಳ್ಗಿಚ್ಚು ಎಂಬ ಪ್ರಶಸ್ತಿ ರೂಪದಲ್ಲಿ ಹಲ್ಮಿಡಿ ಮತ್ತು ಮೂಳಿವಳ್ಳಿ ಎಂಬ ಗ್ರಾಮಗಳನ್ನು ಪಶುಪತಿಯು ಅವನು ಉತ್ತರಾಧಿಕಾರಿ ಕದಂಬರಸ ರಾಜ್ಯಪಾಲ ಅಳಕ ಕದಂಬನೂ ಕೊಡುಗೆಯಾಗಿ ಕೊಟ್ಟರು. ಈ ಶಾಸನವನ್ನು ಉಲ್ಲಂಘಿಸಿದವನು ಮಹಾಪಾತಕಿ. ಸಳ್ಬಂಗನಾಡಿ ನೊಡೆಯರಾದ ಅಥವಾ ರಾಜಾದಾಯದ 6ನೇ 1 ಭಾಗಕ್ಕೆ ಹಕ್ಕುದಾರರಾದ ಪಶುಪತಿ ಮತ್ತು ಅಳಕದಂಬರಿಬ್ಬರೂ ಪ್ರಶಸ್ತಿ ವಿಜೇತರಾಗಿ ವಿಜಯರಸರೂ ಸೇರಿ ಹಲ್ಮಿಡಿಗೆ ಕುಂಬಿಡಿ ಎಂಬ ಕುರಿಗಳ ಮೇಲಿನ ತೆರಿಗೆಯನ್ನು ತೆಗೆದುಹಾಕಿದರು. ಇದು ಉಲ್ಲಂಘಿಸಿದವನಿಗೆ ಮಹಾಪಾತಕ ಶುಭವಾಗಲಿ ಅಂತ ಈ ಶಾಸನದಲ್ಲಿ ಬರೆದಿದೆ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದರೆ ಇದು ದಾನ ಶಾಸನ. ದಾನವನ್ನು ನೀಡಿದರೆ ಮೊದಲು ಶಾಸನಗಳನ್ನು ಬರೆಸ್ತಾ ಇದ್ರು. ಈಗ ನಾವು ರಿಜಿಸ್ಟರ್ ಮಾಡ್ತೀವಲ್ಲ, ಹಾಗೆ ಅಂದಿನ ಕಾಲದಲ್ಲಿ ಶಾಸನವನ್ನು ಬರೆಸಲಾಗ್ತಾ ಇತ್ತು. ಮತ್ತು ಈ ಶಾಸನದಲ್ಲಿ ಸುದರ್ಶನ ಚಕ್ರ ಮತ್ತು ಅಚ್ಯುತ ಅಂತ ಇದೆ. ಈಗಿನ ಸೋಷಿಯಲ್ ಮೀಡಿಯಾದಲ್ಲೊಬ್ಬರು ಇತಿಹಾಸದ ಬಗ್ಗೆ ಭಾಳ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ 13ನೇ ಶತಮಾನಕ್ಕೂ ಮೊದಲು ದಕ್ಷಿಣ ಭಾರತದಲ್ಲಿ ರಾಮಕೃಷ್ಣ ಅನ್ನೋ ಹೆಸರು ಯಾರಿಗೂ ಗೊತ್ತಿರಲಿಲ್ಲ ಅಂತ. ಅಲ್ಲದೆ ಅವರ ಹೆಸರುಗಳಲ್ಲಿರುವ ದೇವಾಲಯಗಳು ಯಾವುದೂ ಇರಲೇ ಇಲ್ಲ ಅಂತ ಹೇಳ್ತಾರೆ. 13ನೇ ಶತಮಾನದ ನಂತರ ರಾಮ ಕೃಷ್ಣ ಎಲ್ಲ ಉತ್ತರದಿಂದ ದಕ್ಷಿಣಕ್ಕೆ ಬಂದವರು ಅಂತ ಹೇಳ್ತಾರೆ. ಅದು ಸುಳ್ಳು. ಯಾಕೆಂದರೆ ಈ ಹಲ್ಮಿಡಿ ಶಾಸನದಲ್ಲಿ ಸುದರ್ಶನ ಚಕ್ರ ಬರೆಯಲಾಗಿದೆ ಮತ್ತು ಅಚ್ಯುತನಿಗೆ ಜಯವಾಗಲಿ ಅಂತ ಇದೆ. ಅಚ್ಯುತ ಅಂದರೆ ಶ್ರೀಕೃಷ್ಣ. ಮಹಾಭಾರತದುದ್ದಕ್ಕೂ ಭಗವದ್ಗೀತೆಯಲ್ಲೂ ಶ್ರೀಕೃಷ್ಣನನ್ನು ಅಚ್ಯುತ ಅಂತ ಸಾಕಷ್ಟು ಬಾರಿ ಹೇಳಲಾಗಿದೆ. ಅಂದಹಾಗೆ ಈ ಶಾಸನವನ್ನು ಕೆತ್ತಿಸಿದ ಕಾಲಕ್ಕೆ ಕದಂಬ ವಂಶದ ದೊರೆ ಕಾಕುತ್ಸವರ್ಮನು ಆಳ್ತಾ ಇದ್ದ ಅನ್ನೋದು ಈ ಶಾಸನದಿಂದ ತಿಳಿದುಬರುತ್ತೆ. ಕಾಕುತ್ಸವರ್ಮನ ಕಾಲ ಕ್ರಿಸ್ತಶಕ 450. ಹಾಗಾಗಿ ಈ ಶಾಸನದ ಕಾಲವನ್ನು ಕ್ರಿಸ್ತಶಕ 450 ಅಂತ ಹೇಳಲಾಗುತ್ತೆ. ಕನ್ನಡ ಶಾಸನ ಎಂಬುದು ಚಾರಿತ್ರಿಕವಾಗಿ ಇದುವರೆಗೂ ಮೊದಲು ದಾಖಲಾಗಿರುವುದು ಕ್ರಿಸ್ತಶಕ 450ರ ಈ ಹಲ್ಮಿಡಿ ಶಾಸನ. ಹಾಗಾಗಿ ಕ್ರಿಸ್ತಶಕ 450ರಿಂದ ಇಲ್ಲಿಯ ತನಕ ಕನ್ನಡ ಭಾಷೆ ಲಿಖಿತ ರೂಪದಲ್ಲಿ ಇತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಿದೆ ಈ ಶಾಸನ. ಹಾಗಾದರೆ ಈ ಶಾಸನಕ್ಕೂ ಮೊದಲು ಕನ್ನಡದ ಯಾವ ಶಾಸನ ಇರಲಿಲ್ವಾ ಅಂತ ನೋಡೋದಾದರೆ ಕನ್ನಡ ಶಾಸನ ಇತ್ತು. ಇದುವರೆಗೆ ಸಿಕ್ಕ ಹಲವಾರು ಬೇರೆ ಬೇರೆ ಶಾಸನಗಳಲ್ಲಿ ಕನ್ನಡ ಭಾಷೆ ಬಳಕೆಯಾಗಿದೆ. ಕನ್ನಡದ ಜೊತೆಗೆ ಸಂಸ್ಕೃತ, ಸಾಲಿ, ದೇವನಾಗರಿ, ಮರಾಠಿ, ತೆಲುಗು, ತಮಿಳು ಮಿಶ್ರಿತವಾದ ಕನ್ನಡ ಶಾಸನಗಳು ಕಂಡುಬರ್ತವೆ. ಹಲ್ಮಿಡಿ ಶಾಸನದಲ್ಲಿ ಸಂಸ್ಕೃತ ಭಾಷೆಯ ಪ್ರಭಾವ ಹೆಚ್ಚಾಗಿ ಕಂಡರೂ ಕೂಡ ರಚನೆಯ ದೃಷ್ಟಿಯಿಂದ ಮತ್ತು ಪದಗಳ ಆಯ್ಕೆಯ ದೃಷ್ಟಿಯಿಂದ ಕನ್ನಡತನ ಹೆಚ್ಚಾಗಿ ಬಳಕೆಯಾಗಿದೆ. ಕ್ರಿಸ್ತಶಕ 450ರಲ್ಲಿ ಕನ್ನಡ ಲಿಖಿತ ರೂಪವನ್ನು ಪಡೆಯಬೇಕಾದರೆ ಅದಕ್ಕಿಂತ ನೂರಾರು ವರ್ಷಗಳ ಹಿಂದೆಯೇ ಕನ್ನಡ ಆಡುಭಾಷೆಯಾಗಿ ಇರಲೇಬೇಕು. ಯಾಕೆಂದರೆ ಒಂದು ಭಾಷೆಯಲ್ಲಿ ಲಿಖಿತ ರೂಪ ಭಾಷಾ ನಿರ್ಮಾಣವಾಗಬೇಕಾದರೆ ಅದಕ್ಕಿಂತ ಹಿಂದೆ ಆಡುಮಾತಿನ ರೂಪದಲ್ಲಿ ಬಹಳ ದೀರ್ಘಕಾಲದಿಂದ ಆ ಭಾಷೆ ಇದ್ದಿರಲೇಬೇಕು. ಕದಂಬರು ಕನ್ನಡ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಸ್ವೀಕರಿಸಿದ್ದರು ಅನ್ನೋದಕ್ಕೆ ಈ ಶಾಸನ ಸಾಕ್ಷಿಯಾಗಿ ನಿಂತಿದೆ. ಅಶೋಕನ ಕಾಲದಿಂದಲೂ ಕನ್ನಡ ಭಾಷೆ ಬಳಕೆಯಲ್ಲಿದೆ. ಅದಕ್ಕೆ ಹಲವಾರು ದಾಖಲೆ ನಮಗೆ ಈಗಲೂ ಸಿಗುತ್ತೆ. ಆದರೆ ಆಡು ಭಾಷೆ ಆಡಳಿತ ಭಾಷೆಯನ್ನಾಗಿ ಸ್ವೀಕರಿಸಿದವರು ನಮ್ಮ ಹೆಮ್ಮೆಯ ಕದಂಬರು. ಇದು ಹಲ್ಮಿಡಿ ಶಾಸನದ ಬಗ್ಗೆ ಸ್ವಲ್ಪ ಮಾಹಿತಿ. ಇನ್ನೇನಾದರೂ ಬಿಟ್ಟಿದ್ರೆ ಕಮೆಂಟ್ ಮಾಡಿ. ನಮಸ್ಕಾರ.